ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಮೈಕೋಡರ್ಮ್ ಪೌಡರ್ ಬಗ್ಗೆ. ಮೈಕೋಡರ್ಮ್ ಪೌಡರ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ದ ಡಾಕ್ಟರ್ ನಿಮ್ಗೆ ಬರ್ದು ಕೊಡ್ತಾರೆ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ನೀವು ಇದನ್ನ ಉಪಯೋಗ ಮಾಡಬಹುದು, ಮತ್ತೆ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮೈಕೋಡರ್ಮ್ ಪೌಡರ್ ನೋಡ್ರಿ, ಇದು ಒಂದು ಅಲೋಪತಿಕ್ ಪೌಡರ್. ಮತ್ತೆ ಇದ್ರ ಉಪಯೋಗ ಎಲ್ಲಿ ಮಾಡ್ತಾರ ಅಂತ ನೋಡ್ರಿ, ನಿಮ್ ತ್ವಚಾದ ಮೇಲೆ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ, ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಗಜ್ಕರಣ, ಯಾವುದೇ ರೀತಿ ಗಜ್ಕರಣ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ ತ್ವಚಾದಾಗ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅವಾಗ ಕೂಡ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡಬಹುದು. ಉದಾಹರಣೆಗೆ ನೋಡ್ರಿ, ನಿಮ್ಗೆ ರಿಂಗ್ ವಾರ್ಮ್ ಆಗೈತೆ ಅಂದ್ರೆ, ಧೋಬಿ ಇಚ್ ಆಗೈತೆ ಅಂದ್ರೆ, ಅಥ್ಲೀಟ್ ಫುಟ್ ಆಗೈತೆ ಅಂದ್ರೆ, ಇಲ್ಲ ನಿಮ್ಗೆ ಬಹಳ ಜಾಸ್ತಿ ಬೆವರು ಬರ್ತೈತೆ ಅಂದ್ರೆ ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಬೆವರು ಕಡಿಮೆ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರೆ. ಯಾಕೆಂದ್ರೆ ಆಂಟಿ ಪರ್ಸ್ಪಿರೆಂಟ್ ಆಗಿ ಕೆಲಸ ಮಾಡ್ತೈತ್ರಿ. ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಸೊ ನೋಡ್ರಿ, ಈ ಪೌಡರ್ ಒಳಗಡೆ ಸೈಕ್ಲಿಕ್ ಆಸಿಡ್ ಇರ್ತೈತ್ರಿ. 3% ವೇಟ್ನಾಗ ಇರ್ತೈತಿ. ಟೋಟಲ್ ಪೌಡರ್ದು ವೇಟ್ನಾಗ 3% ಸೈಕ್ಲಿಕ್ ಆಸಿಡ್ ಇರ್ತೈತಿ. ಸೈಕ್ಲಿಕ್ ಆಸಿಡ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಇನ್ಫ್ಲಾಮೇಟರಿ. ಅದನ್ನ ಬಿಟ್ಟು ಬೆಂಜೋಯಿಕ್ ಆಸಿಡ್ 6% ಇರ್ತೈತ್ರಿ. ಇದು ಆಂಟಿ ಫಂಗಲ್ ಆಂಟಿ ಸೆಪ್ಟಿಕ್ ಹಂಗೆ ಕೆಲಸ ಮಾಡ್ತೈತಿ. ಮೆಂಥೋಲ್ 0.08% ಇರ್ತೈತಿ. ಇದು ಸ್ಕಿನ್ ಇರಿಟೇಷನ್ ಕಡಿಮೆ ಮಾಡ್ತೈತಿ ಮತ್ತೆ ಕೆರೆತ ಕಡಿಮೆ ಮಾಡ್ತೈತಿ. ಸ್ಟಾರ್ಚ್ 31% ವೇಟ್ನಾಗ ಇರ್ತೈತ್ರಿ. ಇದು ನಿಮ್ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ತೈತಿ ಮತ್ತೆ ಇರಿಟೇಷನ್ ನಿಂದ ನಿಮ್ಗೆ ಕಾಪಾಡ್ತೈತ್ರಿ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡಿರ್ತಾರ. ಯಾವ ರೀತಿ ನೀವು ಇದನ್ನ ಬಳಸಬಹುದು, ಸೊ ನೋಡ್ರಿ, ಮೊದ್ಲ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೋಬೇಕು ಅಂತೀರಿ ಆ ಭಾಗ ಚಂದ ಟವಲ್ ತಗೊಂಡು ಒರೆಸ್ಕೊಂಡ್ಬಿಡ್ರಿ. ಅಲ್ಲಿ ಯಾವುದೇ ರೀತಿ ನೀರು ಇಲ್ಲ ಬೆವರಿನ ಅಂಶ ಇರಬಾರ್ದು. ಅದ ಒರೆಸ್ಕೊಂಡಾದ್ಮೇಲೆ ನಾರ್ಮಲ್ ಪೌಡರ್ ಯಾವ ರೀತಿ ಉಪಯೋಗ ಮಾಡ್ತಾರೆ ನೋಡ್ರಿ, ಆ ರೀತಿ ನೀವು ಇದನ್ನ ಕುತ್ತಿಗೆ ಆಗಿರ್ಬೋದು, ಇಲ್ಲ ಬಗ್ಲಿಗೆ ಆಗಿರ್ಬೋದು, ಇಲ್ಲ ನಿಮ್ಮ ಪ್ರೈವೇಟ್ ಏರಿಯಾ ಅಲ್ಲಿ ಅಕ್ಕಪಕ್ಕ ಆಗಿರ್ಬೋದು, ಇದನ್ನ ನೀವು ಚಂದಾಗಿ ಹಾಕೊಂಡು ಸ್ವಲ್ಪ ತಿಕ್ಕೊಂಡ್ಬಿಡ್ರಿ. ಇದನ್ನ ನೀವು ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಇಲ್ಲ 3 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗೋ ಮಟ್ಟ ಉಪಯೋಗ ಮಾಡಬಹುದು. ಇಲ್ಲ ನಿಮ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಇದನ್ನ ಹಚ್ಕೊಳಕ್ ಹೇಳ್ಯಾರ ಎಷ್ಟು ದಿನದ ಮಟ್ಟ ಅಲ್ಲಿ ಮಟ್ಟ ಉಪಯೋಗ ಮಾಡಬಹುದ್ರಿ. ಈ ಪೌಡರ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ, ಬಹಳ ಪ್ರಮಾಣದಾಗ ನೀವು ಇದನ್ನ ಏನಾರ ಉಪಯೋಗ ಮಾಡಕ್ ಕುಂತೀರಂದ್ರ, ಯಾವ ಭಾಗದಾಗ ನೀವು ಇದನ್ನ ಉಪಯೋಗ ಮಾಡಂತೀರ ಅಲ್ಲೇ ನಿಮ್ಗೆ ಉರಿ ಆಗ್ಬೋದು, ಸ್ಕಿನ್ ಇರಿಟೇಷನ್ ಆಗ್ಬೋದು, ಅಲ್ಲಿ ತ್ವಚಾ ಲೈಟ್ ಆಗಿ ಹರಿಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಬಹಳ ಜಾಸ್ತಿ ಕೆರೆತ ಆಗ್ಬೋದು, ಇಲ್ಲ ತ್ವಚಾ ಪೂರ್ತಿ ಕೆಂಪಾಗ್ಬೋದು. ಈ ರೀತಿ ನಿಮ್ಗೆ ಏನಾರ ಸೈಡ್ ಎಫೆಕ್ಟ್ ಕಾಣಕುಂತ ಅಂದ್ರೆ ನಿಮ್ ಡಾಕ್ಟರ್ಗೆ ಮತ್ತೆ ನೀವು ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡ್ಕೊರಿ. ಇದನ್ನ ಯಾರು ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ನಾ ಘಟಕ ದ್ರವ್ಯ ಇಂಗ್ರೀಡಿಯೆಂಟ್ಸ್ ಏನ್ ನಿಮ್ಗೆ ತಿಳಿಸ್ಕೊಟ್ಟಿನಿ, ಆ ಇಂಗ್ರೀಡಿಯೆಂಟ್ಸ್ ಮೊದಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದು ನಿಮ್ಗೆ 140 ರೂಪಾಯಿದಾಗ 150 ಗ್ರಾಮ್ ಪೌಡರ್ ಸಿಗ್ತೈತ್ರಿ, ಮೈಕೋಡರ್ಮ್ ಪೌಡರ್. ಅವೈಲೇಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತಿ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.